ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಗಾದ್ರೆ ಈ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಏನೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಇವರ ವಿರುದ್ಧ ಏನೇನ್ ಆರೋಪಗಳಿದೆ ಅಂತ ನಾವು ನೋಡೋದಾದ್ರೆ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಪರಿಸರ ನಿಯಮ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಹೀಗಾಗಿನೇ ಅಲ್ಲಿ ಸ್ಟುಡಿಯೋಗೆ ಬೀಗವನ್ನ ಹಾಕಲಾಗಿರುವುದು, ಜೊತೆಗೆ ಸ್ಪರ್ಧಿಗಳನ್ನ ಹೊರ ಕಳಿಸಿದ್ದಾರೆ. ಜಲ ಕಾಯ್ದೆ ಹಾಗೂ ವಾಯು ಕಾಯ್ದೆಯ ಅಡಿ ಅನುಮತಿಯನ್ನ ಪಡ್ಕೊಂಡಿಲ್ಲ, ಹಾಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ಸ್ಟುಡಿಯೋವನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಆರೋಪಗಳಿವೆ. ಇನ್ನು ಜಲಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣೆ ಕಾಯ್ದೆ 1974 ಏನಿದೆ ಅದನ್ನು ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. STP ಕಾರ್ಯನಿರ್ವಹಣೆ ಸೇರಿದಂತೆ ಅಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಕೊಳಚೆ ನೀರನ್ನ ಸಂಸ್ಕರಿಸದೆ ನೇರವಾಗಿ ಮೋರಿಗೆ ಬಿಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಇನ್ನು ಜನರೇಟರ್ ಸೆಟ್ಗಳಿದ್ದಾವೆ ಇಲ್ಲಿ, ಅದಕ್ಕೂ ಯಾವುದೇ ಅನುಮತಿಯನ್ನ ಪಡ್ಕೊಂಡಿಲ್ಲ. ಇದರಿಂದ ಯಾರಿಗಾದರೂ ವಿದ್ಯುತ್ ಶಾಕ್ ಹೊಡೆದ್ರೆ ಏನಾದರೂ ಆದರೆ ಯಾರು ಹೊಣೆ ಅಂತ. ಹೀಗಾಗಿ ಸ್ಟುಡಿಯೋ ಮುಚ್ಚೋದಕ್ಕೆ, ವಿದ್ಯುತ್ ಕಡಿತಗೊಳಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಒಂದು ವಾರದ ಹಿಂದೆ ಅಷ್ಟೇ ನೋಟಿಸ್ ಅನ್ನು ಕೊಡಲಾಗಿತ್ತು. ಈ ಜಾಲಿವುಡ್ ಸ್ಟುಡಿಯೋಸ್ಗೆ ಸಂಬಂಧಪಟ್ಟಂತೆ ಈ ಆರೋಪಗಳು ಏನು ಬರ್ತಿವೆ, ನಿಯಮ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. 2024ರಲ್ಲೂ ಕೂಡ ಒಂದಷ್ಟು ಅನಧಿಕೃತವಾಗಿ ಕಟ್ಟಡ ನಡೆಸ್ತಿದ್ದಾರೆ ಅಂತೇಳಿ ನಿಯಮಗಳನ್ನು ಪಾಲಿಸ್ತಾ ಇಲ್ವಂತ ಆರೋಪ ಕೇಳಿ ಬಂದಿದ್ವು. ಹಂಗಿದ್ರೂ ಕೂಡ ಸ್ಟುಡಿಯೋ ಮಾತ್ರ ಎಚ್ಚೆತ್ಕೊಂಡಿಲ್ಲ. ಕೊನೆಗೂ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದಂಥ ಈ ಜಾಲಿವುಡ್ ಸ್ಟುಡಿಯೋಗೆ ಈಗ ಬೀಗ ಬಿದ್ದಿದೆ. ಇನ್ನು ಪ್ರಾದೇಶಿಕ ಕಚೇರಿಯಿಂದ ಕೂಡ ನೋಡಿ 2024ರಲ್ಲಿ 2 ಬಾರಿ ನೋಟಿಸ್ ಕೊಟ್ಟಿದ್ರು. ಹಂಗಿದ್ರೂ ಕೂಡ ಇಲ್ಲಿ ಕಾನೂನಿನ ಪಾಲನೆ ಮಾಡಲಿಲ್ಲ. ಈಗ ನೋಟಿಸ್ ಸ್ವೀಕಾರ ಮಾಡಿದ್ದಾರೆ ನಿಜ, ಆದರೆ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಹೀಗಾಗಿ ಜಾಲಿವುಡ್ ಸ್ಟುಡಿಯೋಸ್ ಮ್ಯಾನೇಜ್ಮೆಂಟ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ತಹಶೀಲ್ದಾರೇ ಬಂದು ಬೀಗ ಜಡಿದು ಹೋಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡಲಾಗಿತ್ತು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚನೆಯನ್ನು ರವಾನೆ ಮಾಡಿತ್ತು. ಜಲಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣೆ ಕಾಯ್ದೆ 1974ರ ಉಲ್ಲಂಘನೆ ಆಗ್ತಾ ಇದೆ. ಈ ಕೂಡಲೇ ಸ್ಟುಡಿಯೋವನ್ನು ನೀವು ಜಪ್ತಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು. ಹಂಗಿದ್ರೂ ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. ಹೀಗಾಗಿ ಕೊನೆಗೂ ಜಪ್ತಿ ಮಾಡಲಾಗಿದೆ. ಬೆಸ್ಕಾಂ ಅಧಿಕಾರಿಗಳು ತಕ್ಷಣ ವಿದ್ಯುತ್ ನಿಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಡಲಾಗಿತ್ತು. ಹೀಗಾಗಿ DC ಸೂಚನೆ ಮೇರೆಗೆ ರಾಮನಗರ ತಹಶೀಲ್ದಾರ್ ಆಪರೇಷನ್ ಶುರು ಮಾಡೇ ಬಿಟ್ರು. ಅದ್ರ ಪ್ರಕಾರ ನಿನ್ನೆ 4 ಗೇಟ್ಗಳಿಗೂ ಬೀಗ ಹಾಕಿ ಒಳಗಿದ್ದಂಥ ಎಲ್ಲ ಸ್ಪರ್ಧಿಗಳನ್ನು ಕೂಡ ಬೇರೆ ಕಡೆ ಕಳುಹಿಸಲಾಗಿದೆ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದು ಇದೇ ಮೊದಲ ಇಲ್ಲ. 2021ರಲ್ಲೂ ಕೂಡ ಸ್ಥಗಿತ ಆಗಿತ್ತು. ಆದರೆ ಆಗ ಈ ಥರ ಕಾನೂನು ಉಲ್ಲಂಘನೆ ಅಥವಾ ಪರಿಸರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಕೊರೋನಾ ಇತ್ತು, ಲಾಕ್ಡೌನ್ ಅನ್ನುವಂಥದ್ದು ಘೋಷಣೆ ಆಯಿತು ಅನ್ನುವಂಥ ಕಾರಣಕ್ಕೆ ಅರ್ಧಕ್ಕೆ ನಿಂತಿತ್ತು ಬಿಗ್ ಬಾಸ್. ಆದರೆ ಈಗ ಕಾನೂನು ಉಲ್ಲಂಘನೆಯಿಂದಾಗಿ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಇದು ಕಂಟಿನ್ಯೂ ಆಗಬೇಕು ಅಂದರೆ ಒಂದು ಬೇರೆ ಸ್ಟುಡಿಯೋಗೆ ಶಿಫ್ಟ್ ಆಗಬೇಕು, ಇಲ್ಲ ಇಲ್ಲೇ ಮಾಡೋದಕ್ಕೆ ಒಂದಷ್ಟು ಪರ್ಮಿಷನನ್ನು ಕೋರ್ಟ್ನಿಂದಾನೇ ಕೊಡಬೇಕಾಗುತ್ತೆ. ಏನಾಗುತ್ತೆ ಅನ್ನೋದನ್ನು ನೋಡೋಣ. ಚಿಕ್ಕದೊಂದು ಬ್ರೇಕ್ ಆದಮೇಲೆ ಸುದ್ದಿ ಮುಂದುವರಿಯುತ್ತೆ.